Hi, hello everyone. Welcome back to my channel, Smita's Life Journey. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ತು ಗುರು ಪೂರ್ಣಿಮೆ, ಹಾಗಾಗಿ ನಿಮಗೆಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ನಾನಿವತ್ ಬೆಳಗ್ಗೆ ಬೇಗ ಇದ್ದು ಖುಷಿ ಪರ್ವಿಗೆ ಅಂತ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ, ಖುಷಿಗೆ ಬೇಗ ಸ್ಕೂಲ್ ಇರೋದ್ರಿಂದ ಅವಳನ್ನ ಫಸ್ಟ್ ರೆಡಿ ಮಾಡಿ ಸ್ಕೂಲ್ ಕಳ್ಸ್ಕೊಟ್ಟೆ. ಖುಷಿ ಸ್ಕೂಲ್ಗೆ ಹೋದ್ಮೇಲೆ ಆನಂದ್ ಹಾಲ್ ತರ್ತೀನಿ ಅಂತ ಹೋದ್ರು. ಹಾಗೆ ಬರ್ತಾ ರಾಯರ್ಗೆ ತುಳಸಿ ಮತ್ತು ಹಾರ ತಗೊಂಡ್ ಬಂದ್ರು. ಹಾಗೆ ಬರ್ತಾ ಇವತ್ ಗುರು ಪೌರ್ಣಿಮೆ ಅಲ್ವಾ, ರಾಯರ್ಗೆ ಅಂತ ಹೂನಾರ ಮತ್ತೆ ತುಳಸಿ ತಗೊಂಡ್ಬನ್ನಿ ಅಂತ ಹೇಳಿದ್ದೆ. ಅದನ್ನು ಕೂಡ ತಗೊಂಡ್ ಬಂದ್ರು. ನಾವೆಲ್ಲ ಸ್ನಾನ ಮುಗಿಸ್ಕೊಂಡು ನಾನ್ ಪೂಜೆಗೆ ರೆಡಿ ಮಾಡ್ತಾ ಇದ್ದೆ. ನಾನ್ ಪೂಜೆಲಿ ಬ್ಯುಸಿ ಇರೋದ್ರಿಂದ ಪರ್ವಿ ಅವ್ರ ಪಪ್ಪನ್ ಕೈಲಿ ಟಿಫನ್ ಮಾಡಿಸ್ಕೊಂತಾ ಇದ್ಲು. ನಾನ್ ದೇವ್ರ ಮನೆಗೆಲ್ಲ ಅಲಂಕಾರ ಮುಗಿಸೋಷ್ರಲ್ಲಿ ಪರ್ವಿಗ್ ಸ್ಕೂಲ್ಗೆ ಲೇಟ್ ಆಗಿತ್ತು. ಸರಿ, ನಾವು ಅವಳನ್ನ ಹಾಗೆ ಸ್ಕೂಲ್ಗೆ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ನಾವಿವಾಗ ಹೋಗ್ತಾ ಇರೋ ದೇವಸ್ಥಾನ ಬಂದು ನಮ್ಮ ಮನೆ ಹತ್ರ ಸ್ವಲ್ಪ ದೂರದಲ್ಲಿರೋ ಒಂದ್ ರಾಯರ್ ಮಠ. ನಾನಂತೂ ಈ ದೇವಸ್ಥಾನಕ್ಕೆ ಅವಾಗವಾಗ ಹೋಗಿ ಬರ್ತಾನೆ ಇರ್ತೀನಿ. ಯಾಕಂದ್ರೆ ಇಲ್ಲಿ ತುಂಬಾನೇ ಪಾಸಿಟಿವ್ ವೈಬ್ಸ್ ಇದೆ. ದೇವಸ್ಥಾನದಿಂದ ಬಂದ ತಕ್ಷಣ ನಾನ್ ಮನೇಲಿ ಪೂಜೆ ಶುರು ಮಾಡಿದೆ.
ಪೌರ್ಣಮಿ ಇದ್ದಿದ್ರಿಂದ ಇವತ್ತು ರಾಯರ್ಗೆ ಬೆಲ್ಲದ ಆರತಿ ಕೂಡ ಮಾಡಿದೆ. ನಾನ್ ಪೂಜೆ ಮುಗಿಸೋಷ್ಟ್ರಲ್ಲಿ ರಾಯರಿಂದ ಹೂ ಪ್ರಸಾದ ಕೂಡ ಸಿಕ್ತು. ರಾಘವೇಂದ್ರ ಸ್ವಾಮಿಗಳು ನಿಮ್ಮೆಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ನಾನ್ ಹಾರೈಸ್ತೀನಿ. ಪೂಜೆ ಮುಗಿಸ್ಕೊಂಡು ನಾನು ಆನಂದ್ ಇಬ್ರು ಕೂಡ ಶಾಪಿಂಗ್ಗೆ ಅಂತ ಹೊರಟ್ವಿ. ಶಾಪಿಂಗ್ ಎಲ್ಲಿ ಹೋಗ್ತಾ ಇದೀವಿ, ಏನ್ ತಗೊಂತಾ ಇದೀವಿ ಅಂತ ಈ ವಿಡಿಯೋದಲ್ಲೇ ನಿಮಗ್ ಗೊತ್ತಾಗತ್ತೆ. ಆದ್ರೆ ಶಾಪಿಂಗ್ ಎಂತಕ್ಕಪ್ಪ ಅಂತ ನಿಮಗ್ ಗೊತ್ತಾಗ್ಬೇಕಾ? ಅದಕ್ ನೀವು ಈ ವೀಕೆಂಡ್ ವರ್ಗೂ ವೇಟ್ ಮಾಡ್ಬೇಕು. ಶಾಪಿಂಗ್ ಅಂತ ನಾನ್ ಈಗ ಬಂದಿರೋದು ನಮ್ಮ ಹಳೆ ಅಡ್ಡ ಭಾಷಮ್ ಸರ್ಕಲ್ಗೆ. ಯಾಕಪ್ಪ ಹಳೆ ಅಡ್ಡ ಅಂತ ಹೇಳ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಾನ್ ಮುಂಚೆ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ನನ್ ಫ್ರೆಂಡ್ಸ್ ಜೊತೆ ಎಲ್ಲ ಇಲ್ಲೇ ಶಾಪಿಂಗ್ ಅಂತ ಬರ್ತಿದ್ದಿದ್ದು. ನನ್ಗಂತೂ ಇಲ್ಲಿ ಸಿಗೋ ಸ್ಲಿಪ್ಪರ್ ಕಲೆಕ್ಷನ್ಸ್ ಯಾವ ಶೋರೂಮ್ಗೆ ಹೋದ್ರು ಸಿಗಲ್ಲ. ಅದ್ರ ಜೊತೆಗೆ ಮೊದ್ಲೇ ಹೆಣ್ಮಕ್ಳು ನಿಮಗ್ ಗೊತ್ತಲ್ಲ, ನಾವಂತೂ ಬಜೆಟ್ ಫ್ರೆಂಡ್ಲಿ ಆಗಿರೋ ಅಂಗಡಿನೇ ಹುಡುಕೋದು. ಹಾಗಾಗಿ ಇಲ್ಲಿ ಬಂದ್ ಶಾಪಿಂಗ್ ಮಾಡಿದೆ. ಅಲ್ಲಿಂದ ನಾನ್ ನೆಕ್ಸ್ಟ್ ಬಂದಿದ್ದು ನಾನು ಯಾವಾಗ್ಲೂ ಡ್ರೆಸ್ ಪರ್ಚೇಸ್ ಮಾಡೋ ರಂಗೋಲಿ ಅನ್ನೋ ಈ ಶಾಪ್ಗೆ. ಇಲ್ಲಂತೂ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಡ್ರೆಸ್ಸಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿರುತ್ತೆ. ಈ ಶಾಪಲ್ಲಂತೂ ನಮ್ಗೆ ಎಥ್ನಿಕ್ ವೇರ್ ಆಗಿರ್ಬೋದು ಅಥವಾ ಪಾರ್ಟಿ ವೇರ್ ಆಗಿರ್ಬೋದು ಅಷ್ಟೇ ಯಾಕೆ, ನೀವು ರೆಗ್ಯುಲರ್ ಆಗಿ ವೇರ್ ಮಾಡೋ ಡ್ರೆಸ್ಸಸ್ ಕೂಡ ತುಂಬಾನೇ ಕಲೆಕ್ಷನ್ಸ್ ಇದೆ. ನಾನಂತೂ ಈ ಶಾಪ್ ನ 100% ರೆಕಮೆಂಡ್ ಮಾಡ್ತೀನಿ. ಇನ್ನೇನ್ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ, ನೀವೊಂದ್ಸತಿ ಈ ಶಾಪ್ ನ ವಿಸಿಟ್ ಮಾಡಿ. ನಮ್ ಶಾಪಿಂಗ್ ಎಲ್ಲ ಮುಗಿಸೋಷ್ಟರಲ್ಲಿ ಪರ್ವೀಣಿನೂ ಪಿಕಪ್ ಮಾಡೋ ಟೈಮ್ ಅಂತೂ ಆಯ್ತು. ಹಾಗಾಗಿ ನಾವು ಅವಳ ಸ್ಕೂಲ್ ಹತ್ರ ಹೋದ್ವಿ. ನಾವು ಸ್ಕೂಲ್ ಹತ್ರ ಹೋಗೋದಕ್ಕೂ ಬೆಲ್ ರಿಂಗ್ ಆಗೋದಕ್ಕೂ ಎರಡು ಒಂದೇ ಟೈಮ್ ಆಗಿತ್ತು. ಅಲ್ಲಿಂದ ನಾವು ಪರ್ವಿನ್ ಕರ್ಕೊಂಡ್ ಮನೆಗೆ ಹೋದ್ವಿ. ಬಂದ ತಕ್ಷಣ ನಮ್ ಪರ್ವಿ ಅಂತೂ ಹೊಟ್ಟೆ ಹಶ್ವು ಅಂತ ಹೇಳಿದ್ಲಾ. ನಾನ್ ಬಂದ್ ಅಡ್ಗೆ ಮಾಡೋಣ ಅಂತ ಅನ್ಕೊಂಡಿದ್ದೆ, ನೋಡಿದ್ರೆ ಲೇಟೇ ಆಗೋಗಿತ್ತು. ಅದಕ್ಕೆ ಅರ್ಜೆಂಟ್ ಅಲ್ಲಿ ನಮ್ ಪರ್ವಿ ಫೇವ್ರೆಟ್ ಚಟ್ನಿ ಅನ್ನ ಮಾಡಿದೆ. ಟೈಮ್ ಕರೆಕ್ಟ್ ಆಗಿ ಊಟ ಕೊಡಕ್ಕೆ ಏನೋ ಒಂದ್ ಮ್ಯಾನೇಜ್ ಮಾಡ್ಬೇಕಲ್ವಾ? ನಿಮ್ಮನೆಗಳಲ್ಲೂ ಒಂದೊಂದ್ಸತಿ ಇದೇ ತರ ಆಗತ್ತೆ ತಾನೆ? ಖಂಡಿತ ಆಗಿರುತ್ತೆ. ಈ ಮಾತನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನ್ ನಿಮ್ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.